ಬೆಂಗಳೂರಲ್ಲಿ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಅವಘಡ ಕೇಸ್ ಸಂಬಂಧಪಟ್ಟಂತೆ ಇದೀಗ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಹಿಳೆ ಪೂರ್ಣಿಮಾ ಸಾವಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ. ಕೆಆರ್ಪುರಂ ವ್ಯಾಪ್ತಿಯಲ್ಲಿ ಮಂಜು ಶ್ರೀ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಅವಘಡ ಆಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಗಾಯಗೊಂಡಿದ್ದ ಮಹಿಳೆ ಪೂರ್ಣಿಮಾ ಇವತ್ತು ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ. ಕೆಆರ್ಪುರಂ ವ್ಯಾಪ್ತಿಯ ಮಂಜು ಶ್ರೀ ಲೇಔಟ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಗ್ಯಾಸ್ ಸೋರಿಕೆಯಿಂದ ವಾಸನೆ ಬರ್ತಾ ಇತ್ತು. ಇದನ್ನು ಗಮನಿಸಿದ ಬಾಡಿಗೆದಾರರ ಮನೆಯನ್ನ ಪರಿಶೀಲಿಸಿದ್ದಾರೆ. ಇನ್ನು ಬಾಡಿಗೆದಾರರ ಮನೆಯನ್ನು ಪರಿಶೀಲಿಸಿ ಹೋಗಿದ್ದಂತಹ ಪೂರ್ಣಿಮಾ ಈ ವೇಳೆ ಲೈಟ್ ಸ್ವಿಚ್ ಆನ್ ಇದ್ದಂತೆ ಅಂದರೆ ಪಕ್ಕದಲ್ಲಿ ಏನೋ ಬಾಡಿಗೆದಾರರ ಮನೆಯಲ್ಲಿ ಸ್ಮೆಲ್ ಬರ್ತಿದ್ಯಲ್ಲ ಅಂತ ಹೋಗಿ ಪೂರ್ಣಿಮಾ ಈ ವೇಳೆ ಸ್ವಿಚ್ಚನ್ನು ಆನ್ ಮಾಡಿದ್ದಾಳೆ. ಮಾಡ್ತಾ ಇದ್ದಂತೆ ಏನು ಗ್ಯಾಸ್ ಸೋರಿಕೆ ಆಗ್ತಾ ಇತ್ತು. ಇದರಿಂದ ಬೆಂಕಿ ಹೊತ್ಕೊಂಡಿದೆ. ಪೂರ್ಣಿಮಾ ಹಾಗೂ ಬಾಡಿಗೆದಾರರಾದಂತಹ ವೆಂಕಟೇಶ್ಗೆ ಗಂಭೀರವಾಗಿ ಗಾಯಗಳಾಗಿತ್ತು. ಈಗ ಇವರಿಬ್ಬರಿಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಸದ್ಯ ಪೂರ್ಣಿಮಾ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಗಾಯಾಳು ವೆಂಕಟೇಶ್ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ. ನಿಜಕ್ಕೂ ಬೆಂಗಳೂರಿನ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಅವಘಡ ಸಂಭವಿಸಿತ್ತು. ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಆಗುವಂಥ ಅಂದರೆ ಬಳಸುವಂಥ ಗ್ಯಾಸ್ ಸಿಲಿಂಡರ್ಗಳು. ಇದನ್ನು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಗ್ಯಾಸ್ ಸಿಲಿಂಡರ್ ಬಗ್ಗೆ. ಯಾಕಂದರೆ ಈ ರೀತಿ ಸೋರಿಕೆ ಆಗೋದಕ್ಕೆ ಸುಮ್ಮನೆ ಸೋರಿಕೆ ಆಗೋದಿಲ್ಲ. ಗ್ಯಾಸ್ ಸಿಲಿಂಡರ್ಗಳು ಸೋರಿಕೆ ಆಗುತ್ತೆ ಅಂದರೆ ಅದು ಹಳೆ ಸಿಲಿಂಡರ್ ಆಗುತ್ತೆ, ಎಕ್ಸ್ಪೈರ್ ಸಿಲಿಂಡರ್ಗಳಾಗಿರುತ್ತೆ. ಅದನ್ನು ನೀವು ಗಮನಿಸಬೇಕಾಗಿರುತ್ತೆ. ಅಲ್ಲಿ ಒಂದು ಕೋಡ್ ಇರುತ್ತೆ, ಆ ಕೋಡನ್ನು ನೀವು ಗಮನಿಸಬೇಕಾಗತ್ತೆ. ಕೋಡ್ಗಳನ್ನು ಗಮನಿಸಬೇಕಾಗುತ್ತೆ ಸಿಲಿಂಡರ್ ಮೇಲೆ. ಆ ಕೋಡ್ಗಳನ್ನು ಗಮನಿಸಿದಾಗ ಇದು ಎಕ್ಸ್ಪೈರಿ ಆಗಿದೆಯಾ ಎಲ್ವಾ ಅನ್ನೋದು ಗೊತ್ತಾಗುತ್ತೆ. ಈಗ ದೃಶ್ಯಾವಳಿಯಲ್ಲಿ ಕಾಣ್ತಾ ಇರುವಂಥವ್ರು ಬಾಡಿಗೆ ಮನೆಯಲ್ಲಿ ಇದ್ದವರು. ಈಗ ಇವರ ಸ್ಥಿತಿ ಗಂಭೀರವಾಗಿದೆ. ಪರಿಶೀಲನೆ ಮಾಡ್ತಾ ಇದ್ದಂತಹ ಪೂರ್ಣಿಮಾ ಹೋಗಿ ಸ್ವಿಚ್ ಆನ್ ಮಾಡಿದಾಗ ಏನು ಬೆಂಕಿ ಸೋರಿಕೆಯಿಂದ ಬೆಂಕಿ ಹತ್ಕೊಂಡಿತ್ತು ಆ ಒಂದು ಸ್ವಿಚ್ ಆನಿಂದ ಬಾಡಿಗೆದಾರ ವೆಂಕಟೇಶ್ ಸ್ಥಿತಿ ಈಗ ಗಂಭೀರವಾಗಿದೆ. ಆದರೆ ಪೂರ್ಣಿಮಾ ಏನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಇದು ದುರ್ದೈವ. ಒಟ್ಟಿನಲ್ಲಿ ಸಿಲಿಂಡರ್ಗಳನ್ನು ಬಹುಮುಖ್ಯವಾಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ.